ಫುಲ್ಲು ವೋಲ್ಟೇಜ್ ಇದೆ, ಮಾತ್ರ ಸಖತ್ ಪ್ರೆಷರ್ ಇದೆ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಪಚ್ಚುವಾಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ತೋಟದಲ್ಲಿ ಜೆಟ್ ಚೇಂಜ್ ಮಾಡೋಣ ಅಂತ ಬಂದಿದ್ದೀವಿ. ಡೈಲಿ ಮೋಟ್ರ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಜೆಟ್ ಚೇಂಜ್ ಮಾಡ್ಕೊತೀವಿ, ಇಲ್ಲ ಹಿಂದಿನ ದಿವಸನೇ ಜೆಟ್ ಚೇಂಜ್ ಮಾಡಿ ಇಡ್ತೀವಿ. ಇವತ್ತು ಜೆಟ್ ಚೇಂಜ್ ಮಾಡಿ ಮೋಟ್ರ್ ಆನ್ ಮಾಡಬೇಕು. ನೋಡಿ, ಸಾಧಾರಣವಾಗಿ ಆಲ್ಮೋಸ್ಟ್ ನಮ್ಮ ತೋಟದೆಲ್ಲ ಇದೇ ರೀತಿ ಜೆಟ್ಗಳು. ಇದು ಒಂದು 40 ರಿಂದ 60 ಅಡಿ ದೂರದವರೆಗೆ ಹಾರುತ್ತೆ. ಸ್ನೇಹಿತರೆ ನೋಡಿ, ಇದರಲ್ಲಿ 2 ಥರದ್ದಿದೆ. ಇದ್ರ ಬಗ್ಗೆ ಎಲ್ಲ ನಾನು ತಿಳಿಸ್ತೀನಿ. ಸ್ನೇಹಿತರೆ, ಈಗ ನಾವು ನೋಡ್ತಿರೋ ಜೆಟ್ಟಲ್ಲಿ ಪ್ಲಾಸ್ಟಿಕ್ ಜೆಟ್ ಬರುತ್ತೆ ಮತ್ತು ಹಿತ್ತಾಳೆ ಜೆಟ್ ಬರುತ್ತೆ. ನೀವೇ ನೋಡ್ತಿರೋದು ಹಿತ್ತಾಳೆ ಜೆಟ್ ಇದು. ಸ್ನೇಹಿತರೆ ನೋಡಿ, ಇದು 2 ಥರ ಜೆಟ್ ಇದೆ. ಇದು 2 ಥರ ಜೆಟ್ಟು, ಒಂದು 40 ಅಡಿ ಹಾರೋದು, ಒಂದು 60 ಅಡಿ ಹಾರೋದು. ನಿಮಗೆ ಈ ಜೆಟ್ ಇದೆ ನೋಡಿ, ಇದು 40 ಅಡಿ ಹಾರುತ್ತೆ. ಸ್ವಲ್ಪ ಈ ಕಡೆ ಇದೆ ನೋಡಿ, ಇದು 60 ಅಡಿವರೆಗೆ ಕವರ್ ಆಗುತ್ತೆ. ಸ್ನೇಹಿತರೆ ಬನ್ನಿ, ಜೆಟ್ಟೆಲ್ಲ ಹಾಕಿ ಮೋಟ್ರ್ ಆನ್ ಮಾಡೋಣ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇದು ಅರಿಶಿಣ ಹೂವಿನ ಗಿಡ ಹೇಗೆ ಬೆಳೆದಿದೆ ನೋಡಿ. ಸ್ವಲ್ಪ ಮೊನ್ನೆ ಕಳೆನಾಶಕ ಎಲ್ಲ ಹೊಡೆದ ಮೇಲೆ ಬಾಡಿತ್ತು. ಈಗ ಮೊನ್ನೆಯಿಂದ ನೀರು ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ, ಮತ್ತೆ ಚಿಗುರ್ತಾ ಇದೆ. ಈ ಸಲ ಬೈಲ್ಸೀಮೆಯವ್ರ ಹತ್ರ ಕೆಲಸ ಮಾಡಿಸಿರೋದು. ಅವರು ಏನು ಮಾಡಿದ್ದಾರೆ ಅಂದರೆ, ಈ ರೀತಿ ಅರಿಶಿಣ ಹೂವಿನ ಗಿಡ ಇರೋದು ಮಣ್ಣನ್ನೇ ಕಡಿದು ಬುಡಕ್ಕೆಲ್ಲ ಬೇಸಾಯ ಮಾಡಿದ್ದಾರೆ. ಇನ್ನು ಇಡೀ ತೋಟ ತುಂಬ ಅದೇ ಗಿಡ ಆಗ್ಬೋದು, ಅದೊಂದು ಬೇರೆ ಸಮಸ್ಯೆ ಇದೆ. ಸಾಧಾರಣವಾಗಿ ಮಲೆನಾಡು ಭಾಗಗಳಲ್ಲಿ ಬಯಲುಸೀಮೆ ಕಡೆಯಿಂದ ಜಾಸ್ತಿ ಕೆಲಸಕ್ಕೆ ಬರ್ತಾರೆ. ಈ ಬೇಸಾಯ ಟೈಮಲ್ಲೆಲ್ಲ ಸ್ವಲ್ಪ ಬೇಸಾಯ ಮಾಡಿಕೊಟ್ಟು ಹೋಗ್ತಾರೆ ಸಾಧಾರಣವಾಗಿ. ಆಲ್ರೆಡಿ ಅವರಿಗೆ ನಾನು ತುಂಬ ಸಲ ಹೇಳಿದೆ, ಈ ಮಣ್ಣನ್ನು ಹಾಕಿಬಿಡಿ ಅಂತ ಎಲ್ಲ ತೋರಿಸಿ ಹೋಗಿದ್ದೆ. ಆದರೆ ಅವರು ಮತ್ತೆ ಅದೇ ಮಣ್ಣನ್ನೇ ಎಲ್ಲ ತೆಗೆದು ಹಾಕಿಬಿಟ್ಟಿದ್ದಾರೆ. ಇನ್ನು ತೋಟದಲ್ಲಿ ಚಿಗುರಿದಾಗೂ ಅವು ಗಿಡ ಎಲ್ಲ ತೆಗಿಯೋದು ಇನ್ನೊಂದು ಕೆಲಸನೇ ಆಗುತ್ತೆ. ಸ್ನೇಹಿತರೆ ನೋಡಿ, ನಾನು ಜೆಟ್ಟೆಲ್ಲ ತೆಗೆದು ಈ ರೀತಿ ಪ್ಲಾಸ್ಟಿಕ್ ಬಕೆಟಿಗೆ ಹಾಕ್ಕೊಂಡಿದ್ದೀನಿ. ಒಂದೇ ಸಲ ಜೆಟ್ಗಳನ್ನಷ್ಟು ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಈ ರೀತಿ ಬಕೆಟಿಗೆ ಹಾಕಿ ನೋಡಿ, ಈ ರೀತಿ ಬಕೆಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಕಡೆಯಿಂದ ಎಲ್ಲಿಗೆ ಬೇಕೋ ಅಲ್ಲಿ ಜೆಟ್ಟನ್ನು ಹಾಕ್ತಾ ಹೋಗ್ಲಿಕ್ಕೆ ಸುಲಭ ಆಗುತ್ತೆ. ಇಲ್ಲಾಂದರೆ ಅದು ಅಷ್ಟು ಜೆಟ್ಟನ್ನು ಕೈಲಿ ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸ್ನೇಹಿತರೆ, ನಾನು ಏನು ಮಾಡಿದ್ದೀನಿ ಅಂದರೆ, ಇಲ್ಲಿ ಕಾರ್ನರ್ಗಳಿಗೆಲ್ಲ ಈ ರೀತಿ 60 ಅಡಿ ದೂರ ಹಾರೋವಂಥ ಜೆಟ್ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನೋಡಿ, ನೀವು ಸ್ವಲ್ಪ ದೂರದವರೆಗೆ ಹಾರಬೇಕು ಇಲ್ಲಿ ಕಾರ್ನರಿಗೆ. ಮತ್ತು ಲಾಸ್ಟು ಬಿಸಿಲು ಬೀಳೋದು ಈ ಕಡೆ ಜಾಸ್ತಿ, ಮತ್ತು ನೀರು ಸ್ವಲ್ಪ ಈ ಭಾಗಕ್ಕೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇಲ್ಲಿಗೆಲ್ಲ 60 ಅಡಿ ಹಾರುವಂಥ ಜೆಟ್ಗಳನ್ನು ಹಾಕಿದ್ದೀನಿ. ಸ್ನೇಹಿತರೆ ನೋಡಿ, ಜೆಟ್ಟೆಲ್ಲ ಹಾರ್ತಾ ಇದೆ. ಮೋಟ್ರ್ ಆನ್ ಮಾಡಿದ್ದೀನಿ. ವೋಲ್ಟೇಜ್ ಚೆನ್ನಾಗಿದೆ, ಪವರ್ಫುಲ್ಲಾಗಿ ಹಾರ್ತಾ ಇದೆ. ಸ್ನೇಹಿತರೆ, ನಾವು ಇಡೀ ತೋಟ ಕವರ್ ಆಗಬೇಕಂದ್ರೆ 3 ಸಲ ಜೆಟ್ ಚೇಂಜ್ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ 3 ಫೇಸಿಂದು ಸ್ವಲ್ಪ ಸಮಸ್ಯೆ. 3 ಫೇಸ್ ಈಗ ಬೇಸಿಗೆ ಅಲ್ಲ, ಟೈಮಿಂಗ್ಸ್ ನೋಡಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲರೂ ಒಂದೊಂದು ದಿವಸ 3 ಫೇಸ್ ಹೋಯ್ತಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಡೇವರೆಗೆ ಕಾಯಬೇಕಾಗತ್ತೆ. ಅದರಲ್ಲೂ ಏನಪ್ಪ ಅಂದರೆ, ಮೊನ್ನೆ ಒಂದು 2 ದಿವಸ ನೀರು ಹೊಡೆಯೋದು ನಿಲ್ಲಿಸಿದ್ದೆ. ಯಾಕಪ್ಪ ಅಂದರೆ, ಈ ಹವಾಮಾನ ಇಲಾಖೆಯವರು ಮಳೆ ಬರುತ್ತೆ ಅಂತ ಹೇಳಿದರು. ಅದಲ್ಲದೆ 2 ದಿವಸದಿಂದ ಮೋಡ ಆಗ್ತಿತ್ತು, ಹಾಗಾಗಿ ನಿಲ್ಲಿಸಿದ್ದೆ. ಮಳೆನೂ ಬಂದಿಲ್ಲ. ಸ್ನೇಹಿತರೆ, ಎಷ್ಟು ಪ್ರೆಷರಲ್ಲಿ ಹಾರ್ತಿದೆ ನೋಡ್ಬೋದು. ಅಡಿಕೆ ಗಿಡಗಳಿಗೆಲ್ಲ ಫುಲ್ಲು ಖುಷಿಯಾಗಿರುತ್ತೆ. 2-3 ದಿವಸ ಆಗಿತ್ತು ನೀರು ಬಿಡದೆ. ಒಂದು ವಾರದಲ್ಲಿ ಒಂದು ಜಾಗಕ್ಕೆ 1-2 ನೀರಾದರೂ ಬೇಕಾಗುತ್ತೆ. ನಾವಂದರೆ ತುಂಬ ಹೊತ್ತು ಹೊಡಿಲಿಕ್ಕೆ ಹೋಗಲ್ಲ. ನಮ್ಮದು ಬಾವಿ ನೀರು, ಯಾವುದೇ ಒಂದು ಹೊಳೆ ಅಥವಾ ಕೆರೆ ಏನೂ ಇಲ್ಲ. ನಮ್ಮದು 5 HP ಮೋಟ್ರ್ ಹಾಕಿರೋದು ಬಾವಿಗೆ. ಅಂದರೆ ನೀರು ಚೆನ್ನಾಗಿದೆ, ನೀರು ಸಫಿಷಿಯೆಂಟ್ ಆಗಿದೆ. ನಮ್ಮದು 5 HP ಮೋಟ್ರ್ ಹಾಕಿರೋದ್ರಿಂದ ಒಂದು 20 ಜೆಟ್ವರೆಗೂ ಆರಾಮಲ್ಲಿ ಹಾಕ್ಬೋದು. ನಾವೊಂದು 18 ಜೆಟ್ ಹಾಕಿದ್ದೀವಿ, ಯಾಕಂದರೆ ಪ್ರೆಷರಲ್ಲಿ ಇರಲಿ ನೀರು ಅಂತ 18 ಜೆಟ್ ಹಾಕಿದ್ದೀವಿ. ಸುಮಾರು ಒಂದು 2-2.5 ಗಂಟೆ ಬರುತ್ತೆ. ನೋಡಿ, ಬಾವಿ ನಿಮಗೆ ಹಿಂದೆನೇ ತೋರಿಸಿದ್ದೀನಿ ನೋಡಿ, ಇದೇ ಬಾವಿ ಇದು. ಸ್ನೇಹಿತರೆ, ಈ ತೋಟದಲ್ಲಿ ಕಾಫಿ ಗಿಡದ ಇನ್ನೂ ಚಿಗುರು ತೆಗಿಲಿಲ್ಲ. ಕಾಫಿ ಚಿಗುರು ಬೇರೆ ತೆಗಿಬೇಕು. ಕಾಳುಮೆಣಸು ಬೇರೆ ಅಲ್ಲಿ ಕುಯಿಸ್ತಾ ಇದ್ದೀವಿ, ಹಾಗಾಗಿ ಟೈಮ್ ಸಿಗ್ತಾ ಇಲ್ಲ ಕೆಲಸ ಮಾಡಿಸ್ಲಿಕ್ಕೆ. ಇನ್ನೊಂದು 3-4 ದಿವಸ ಇದೆ ಕಾಳುಮೆಣಸು ಕೊಯ್ಯೋದು. ಇನ್ನೊಂದು 3-4 ದಿವಸ ಮುಗೀತು ಅಂದರೆ ಆಮೇಲೆ ಸ್ವಲ್ಪ ಫ್ರೀ ಆಗುತ್ತೆ. ಆಮೇಲೆ ಬೇರೆ ಕೆಲಸಗಳು ನೋಡ್ಕೊಳ್ಬೋದು. ಸ್ನೇಹಿತರೆ, ನಾಳಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್ ವೀಕ್ಷಕರೇ.